ನನ್ನ ನಮಸ್ಕಾರ. ನಿಜಕ್ಕೂ ಮುಂದಕ್ಕೆ ಸ್ವಲ್ಪ ಮುಂದೆ ಬನ್ನಿ. ನೀವು ಹಾಡು ಬೆಳೆಸ್ತಾರೆ 51ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನೀವೆಲ್ಲ ಬಂದಿದ್ದೀರಾ. ನೋಡಿ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಒಂದಿನ ಹುಟ್ಟು ಒಂದಿನ ಸಾವು. ಉದ್ಯೋಗದೊಳಗೆ ಎಷ್ಟು ನಾಟಕ ಅಭಿನಯಿಸ್ಬೇಕು ಇದ್ರೂ ನಮ್ದು ಏನೋ ಒಂದು ಪುಣ್ಯ ಈ ಜಾಗದಲ್ಲಿ ನಾವು ಬಂದು ನಮ್ಮನ್ನ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಬಂದಾಗ ಹೆಂಗೆ ಆಚರಣೆ ಆಗ್ತಾ ಇತ್ತು ಅಂತ ಅವ್ರು ಚಿಕ್ಕದ್ರಲ್ಲಿ ಗೊತ್ತಿದ್ದಂಗೆ ಕ್ಲಾಪ್ ಈ ತರ ಎಲ್ಲ ಸಮಾಧಾನವಾಗಿ ಬಹಳ ಇದಾಗಿತ್ತು. ಇದು ನೋಡ್ಬೇಕು ಅಂದ್ರೆ ಮತ್ತೆ ಹುಟ್ಟು ಬರ್ಬೇಕು. ತಪ್ಪು ಹುಟ್ಟು ಬಂದ್ರೆ ಅದಾಗುತ್ತೆ. ಹಾಗಾಗಿ ತಪ್ಪು ಇನ್ನೊಂದು ಜನ್ಮ ಅಂತ ಇದ್ದಾಗ ಹುಟ್ಟು ಬರ್ಲಿ, ಎಲ್ಲಾರ ಜೊತೆ ಬೆರೀಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಬೆಟ್ಟದ ಹೂವು ಅಂತ ಒಂದು ಸಿನಿಮಾ, ಅದರಲ್ಲಿ ಬಹಳ ಚಿಕ್ಕ 2 ನಕ್ಷತ್ರ ಆಗಿರ್ಬೋದು, ಆಮೇಲೆ ಚಲಿಸುವ ಮೋಡಗಳು, ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು. ನಾವು ಭಕ್ತ ಪ್ರಹ್ಲಾದದಲ್ಲಿ ಹಾವು ಹಾಕೊಂಡ್ರೆ ನಾನು ಹಾಕೊಂಡ್ರೆ ಆಮೇಲೆ ಅವನು ಪಾತ್ರ ಮಾಡೋದು. ಅದು ಎಲ್ಲರಿಗೂ ಬರಲ್ಲ, ಅದು ಕೆಲವರಿಗೆ ಮಾತ್ರ. ನಿಜಕ್ಕೂ ನನಗೆ ಆ ಒಂದು ಅವಕಾಶ ಸಿಕ್ಕಕ್ಕೆ ನಮಸ್ಕಾರ ಅಂತ. ಬಾಲ್ಯದ ಎಲ್ಲಾ ಸಿನಿಮಾಗಳಿಗೂ ನೀವೇ ಆಟ ಮಾಡಿದಾಗ ಆಟಿಕೆಯನ್ನು ಕೊಟ್ಟು ಸಮಾಧಾನ ಮಾಡ್ತಾ ಇದ್ದೀವಿ. ಹೌದು, ಆಗಿರ್ಬೋದು, ಬೇರೆ ಬೇರೆ ಸಿನಿಮಾಗಳಿಗೆ ಅವ್ರು ನಿಮ್ಮ ಮಾತಾ ಕೇಳ್ತಿದ್ರಂತೆ ಅವಾಗ. ಆಗ ಅಪ್ಪು ಚಿಕ್ಕದು ನನ್ನ ಮಾತೇ ಕೇಳ್ತಾ ಇದ್ರು. ನನ್ನ ಮಾತನ್ನ ಅಷ್ಟು ಚೆನ್ನಾಗಿ ಕೇಳೋದು. ಹಾಗಾಗಿ ನಾನು ಅವನಿಗೇನು ಆಟ ಸಾಮಾನ ಬೇಕು ಅದನ್ನ ತಂದು ಕೊಡ್ತಿದ್ದಾರ, ಅದನ್ನು ನೋಡ್ಕೊಂಡು ಆ ಆಟ ಸಾಮಾನು ಅಲ್ಲಿಟ್ಟಿದ್ರೆ ಆ ಕಡೆನೇ ನಿಗಾ ಇರೋದು. ಅದನ್ನ ಆ ಕಡೆನೇ ನಿಗಾ ಇರೋದು. ಹಾಗಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ.